ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮಾತನಾಡಬೇಕೆಂದಿರುವ ವಿಷಯ ಯಶಸ್ಸು. ಪ್ರತಿಯೊಬ್ಬರಿಗೂ ಯಶಸ್ಸು ಬೇಕು, ಆದರೆ ಯಶಸ್ಸು ದೊರೆಯುವುದಿಲ್ಲ, ಅದನ್ನು ಸಾಧಿಸಬೇಕಾಗುತ್ತದೆ. ನಾವು ಜೀವನದಲ್ಲಿ ಬಹಳ ಕನಸು ಕಾಣುತ್ತೇವೆ. ಯಾರಿಗಾದರೂ ದೊಡ್ಡ ಉದ್ಯೋಗ ಬೇಕು, ಯಾರಿಗಾದರೂ ಉತ್ತಮ ಅಂಕಗಳು ಬೇಕು, ಯಾರಿಗಾದರೂ ಹೆಸರು, ಗೌರವ ಬೇಕು. ಆದರೆ ಸ್ನೇಹಿತರೆ, ಕನಸು ಕಾಣುವುದು ಸುಲಭ, ಆದರೆ ಅದನ್ನು ನನಸು ಮಾಡುವುದು ಶ್ರಮದ ಕೆಲಸ. ಕನಸು ಕಾಣಿರಿ, ಅದು ನಿಮ್ಮ ಜೀವನಕ್ಕೆ ದಾರಿ ತೋರಿಸಬೇಕು. ಕನಸುಗಳು ನಿಮ್ಮನ್ನು ಓಡಿಸಬೇಕು, ಎಚ್ಚರಿಸಬೇಕು, ಪ್ರೇರೇಪಿಸಬೇಕು. ಕಷ್ಟಪಟ್ಟು ಶ್ರಮಿಸಿ. ಒಂದು ಗಿಡ ಹಣ್ಣು ಕೊಡುವುದಕ್ಕೆ ವರ್ಷಗಳ ಕಾಲ ಬೇಕು. ಅದೇ ರೀತಿ ಜೀವನದಲ್ಲೂ ದೊಡ್ಡ ಸಾಧನೆ ತಕ್ಷಣ ಬರುವುದಿಲ್ಲ. ಇಂದು ಮಾಡಿದ ಪರಿಶ್ರಮ ನಾಳೆ ಫಲ ತರುತ್ತದೆ. ದಿನವೂ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿದರೆ ದೊಡ್ಡ ಬದಲಾವಣೆ ಆಗುತ್ತದೆ. ಯಾವುದೇ ಶಾರ್ಟ್ಕಟ್ ಇಲ್ಲ, ಶ್ರಮ ಮಾತ್ರ ಯಶಸ್ಸಿನ ದಾರಿ. ಸೋಲು ಪಾಠ ಕಲಿಸುವ ಗುರು. ಬಹಳ ಜನ ಸೋಲಿನಿಂದ ಹೆದರುತ್ತಾರೆ, ಆದರೆ ಸೋಲು ಅಂತಿಮವಲ್ಲ. ಎಡಿಸನ್ 1000 ಪ್ರಯೋಗ ಮಾಡಿದ ನಂತರವೇ ಬಲ್ಬ್ ಆವಿಷ್ಕಾರ ಮಾಡಿದರು. ಸೋಲು ಬಂದರೆ ಅದು ನಿಮ್ಮ ಅಸಮರ್ಥತೆಯಲ್ಲ, ಅದು ನಿಮ್ಮನ್ನು ಇನ್ನೂ ಬಲವಾಗಿ ತಯಾರಿಸುತ್ತದೆ. ನಂಬಿಕೆ, ನಿಮ್ಮ ಮೇಲಿನ ವಿಶ್ವಾಸ. ನಿಮ್ಮನ್ನು ನೀವು ನಂಬದಿದ್ದರೆ ಇನ್ನೂ ಯಾರೂ ನಂಬುವುದಿಲ್ಲ. ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಕಲಾಂ ಸರ್ ಇವರ ಯಶಸ್ಸಿನ ಮೂಲ ನಂಬಿಕೆಯೇ. ಸಮಯ ಯಶಸ್ಸಿನ ಅತಿ ದೊಡ್ಡ ಗುಟ್ಟು. ಸಮಯವನ್ನು ಕಳೆದುಕೊಳ್ಳಬೇಡಿ, ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿಕೊಳ್ಳಿ. ಟೈಮ್ ಈಸ್ ಲೈಫ್. ಸಮಯ ಹಾಳು ಮಾಡಿದರೆ ಜೀವನ ಹಾಳು. ಅಭ್ಯಾಸ ಜೀವನದ ಬದಲಾವಣೆ. ಒಂದು ಚಿಕ್ಕ ಚಿಕ್ಕ ಒಳ್ಳೆಯ ಅಭ್ಯಾಸಗಳು ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸುತ್ತದೆ. ಪ್ರತಿದಿನ ಪುಸ್ತಕ ಓದು, ಪ್ರತಿದಿನ ಗುರಿಯತ್ತ ಹೆಜ್ಜೆ ಹಾಕುವುದು, ಪ್ರತಿದಿನ ನಿಮ್ಮ ಕೌಶಲ್ಯವನ್ನು ಬೆಳೆಸುವುದು. ಸಾಧನೆ ಅಂತಿಮ ಫಲ. ಒಂದು ದಿನ ನಿಮ್ಮ ಪರಿಶ್ರಮ, ನಂಬಿಕೆ, ಶ್ರಮ ಎಲ್ಲವೂ ಸೇರಿ ನಿಮ್ಮನ್ನು ಯಶಸ್ಸಿನ ತಕರದಲ್ಲಿಯುತ್ತದೆ. ಯಶಸ್ಸು ಅಂದರೆ ಕೇವಲ ಹಣವಲ್ಲ, ಅದು ನಿಮ್ಮ ಕನಸಿನ ನನಸು, ನಿಮ್ಮ ಪೋಷಕರ ಹೆಮ್ಮೆ, ನಿಮ್ಮ ಬದುಕಿನ ಅರ್ಥ. ಕೊನೆ ಮಾತು ಸ್ನೇಹಿತರೆ, ದಯವಿಟ್ಟು ಕನಸು ಕಾಣಿರಿ, ಶ್ರಮಿಸಿ, ಸೋಲಿನಿಂದ ಕಲಿಯಿರಿ, ನಿಮ್ಮನ್ನು ನಂಬಿ, ಸಮಯವನ್ನು ಗೌರವಿಸಿ, ಉತ್ತಮ ಅಭ್ಯಾಸ ಬೆಳೆಸಿಕೊಳ್ಳಿ. ಹೀಗೆ ಮಾಡಿದರೆ ಯಶಸ್ಸು ಖಂಡಿತವಾಗಿ ನಿಮ್ಮದು. ಧನ್ಯವಾದಗಳು.